ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಶಿವಶಂಕರಪ್ಪ ಸಾಹುಕಾರ್ ಹಾಜರಾದ್ರ ಅನ್ನುವಂತಹ ಪ್ರಶ್ನೆ. ಶಿವಶಂಕರಪ್ಪ ಸೇರಿ 11 ಮಂದಿಗೆ ನೋಟಿಸ್ ಅನ್ನು ಸಿಐಡಿ ಕೊಟ್ಟಿದ್ರು. ಬೆಂಗಳೂರಿನ ಸಿಐಡಿ ಕಚೇರಿಗೆ ಶಿವಶಂಕರಪ್ಪ ಹಾಜರಾಗಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಪ್ರಕರಣವನ್ನ ನಾವು ಗಮನಿಸಿದ್ದೀವಿ. ಸೊ ಈ ಒಂದು ಹಗರಣವನ್ನ ಭೇದಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಸುಮಾರು 300 ಹೆಚ್ಚು ಜನರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಶಿವಶಂಕರಪ್ಪ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗಿತ್ತು. ಇವರು ಸೇರಿ ಸುಮಾರು 11 ಮಂದಿಗೆ ನೋಟಿಸ್ ಅನ್ನ ಸಿಐಡಿ ಅಧಿಕಾರಿಗಳು ಕೊಟ್ಟಿರ್ತಾರೆ. ಬೆಂಗಳೂರಿನ ಸಿಐಡಿ ಕಚೇರಿಗೆ ಇವತ್ತು ಶಿವಶಂಕರಪ್ಪ ಹಾಜರಾಗಿದ್ದಾರೆ. ಅಂದ್ರೆ ತಮಗೆ ಬೇಕಾದಂತವರಿಗೆ ಹುದ್ದೆಯನ್ನ ಕೊಡಿಸುವಂತಹ ಹುನ್ನಾರ ನಡೆದಿತ್ತು ಅನ್ನುವಂತಹ ಮಾಹಿತಿ. ಹಾಗಾಗಿ ಅವರನ್ನ ಇವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಇನ್ನೂ ಒಂದಷ್ಟು ಮಂದಿ ಶಾಂತ ಹೊಸಮನಿ ಇರಬಹುದು, ಬಿಬಿ ಗೀತಾ ಇರಬಹುದು, ಸಾಕಷ್ಟು ಮಂದಿ ಕೆಪಿಎಸ್ಸಿ ಸದಸ್ಯರಿಗೂ ಕೂಡ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್, ಶಾಂತ ಹೊಸಮನಿ ಅಂದ್ರೆ ಇವರ ಜೊತೆಯಲ್ಲಿ ಯಾರ್ಯಾರೆಲ್ಲ ಇವತ್ತು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ, ನೋಟಿಸ್ ಜಾರಿಯಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಬಿಬಿ ಗೀತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬೋಜ್ಯಾ ನಾಯ್ಕ್, ಪ್ರಭುದೇವ್ ಸೇರಿ ಸುಮಾರು ಕೆಪಿಎಸ್ಸಿ ಸದಸ್ಯರಿಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. IAS ಅಧಿಕಾರಿ ಜ್ಞಾನೇಂದ್ರಗೂ ಕೂಡ ಸಿಐಡಿ ನೋಟಿಸ್ ಅನ್ನ ಕೊಟ್ಟು ಬಂದಿದ್ರು. ಲಕ್ನೋದಲ್ಲಿ ಅವರ ಮನೆಗೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ ಜ್ಞಾನೇಂದ್ರ, ತಂದೆ ಇದ್ರು, ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಬಂದಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಈಗಾಗಲೇ ಎಸ್ಕೇಪ್ ಆಗಿರುವಂತಹ IAS ಅಧಿಕಾರಿ ಜ್ಞಾನೇಂದ್ರ ಇಂದಿಗೂ ಕೂಡ ಸುಳಿವು ಸಿಗ್ತಾ ಇಲ್ಲ. 329 ಆಯ್ಕೆ ಆಗಿರುವಂತಹ ಅಭ್ಯರ್ಥಿಗಳಿಗೂ ಕೂಡ ಏನು ನೋಟಿಸ್ ಅನ್ನ ಕೊಡಲಾಗಿದೆ. ನಾನು ಆಗಲೇ ಹೇಳಿದೆ 329 ಜನರಿಗೂ ಹೆಚ್ಚು ಜನರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ. ಅಂದ್ರೆ ಅಭ್ಯರ್ಥಿಗಳಿಗೂ, ಯಾಕಂದ್ರೆ ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಇವರು ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿ ಬಂದಿದೆ. ಈಗಾಗಲೇ 300ಕ್ಕೂ ಅಧಿಕ ಅಭ್ಯರ್ಥಿಗಳ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಂದು ಕೂಡ ಸಿಐಡಿ ಕಚೇರಿಯಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳ ವಿಚಾರಣೆ ನಡೆಯುತ್ತೆ. ಜೊತೆಗೆ ಇದರಲ್ಲಿ ಶಾಮೀಲಾಗಿರುವಂತಹ ಅಧಿಕಾರಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಶಿವಶಂಕರಪ್ಪ ಸೇರಿ ಸುಮಾರು 11 ಮಂದಿಗೆ ನೋಟಿಸ್ ಅನ್ನ ಈಗ ಸಿಐಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗ ಶಿವಶಂಕರಪ್ಪ ಹಾಜರಾಗಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಬೋಜ್ಯ ನಾಯಕ್ ಮತ್ತು ಪ್ರಭುದೇವ್ ಸೇರಿ ಶಾಂತ ಹೊಸಮನಿ ಇರಬಹುದು, ಬಿಬಿ ಗೀತಾ, ಇವರೆಲ್ಲರೂ ಕೂಡ ಇವತ್ತು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ಅಭ್ಯರ್ಥಿಗಳು ಯಾರಿದ್ರು ಈ ಒಂದು ಪರೀಕ್ಷೆಯನ್ನ ಎದುರಿಸಿದಂತಹ ಅಭ್ಯರ್ಥಿಗಳು, ಅವರು ಕೂಡ ಈ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಈಗ ಆಲ್ರೆಡಿ ಒಂದಷ್ಟು ಮಂದಿ ಅಭ್ಯರ್ಥಿಗಳು ವಿಚಾರಣೆಯನ್ನ ಎದುರಿಸಿದ್ದಾರೆ ಕೂಡ. ಇನ್ನ ಮತ್ತೊಂದು ಕಡೆ ಜ್ಞಾನೇಂದ್ರ ಇನ್ನೂ ಸುಳಿವೇ ಇಲ್ಲ. ಇದರಲ್ಲಿ ಅವರ ಸುಳಿವು ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ರೆ ಇವರ ಪಾತ್ರ ಇನ್ನೆಷ್ಟಿರಬಹುದು ಅನ್ನುವಂತಹ ಅನುಮಾನ ಒಂದು ಕಡೆ ಕಂಡು ಬರ್ತಾ ಇದೆ.